ಜೊಯಿಡಾ ತಾಲೂಕಿನ ಗಡಿ ಭಾಗದ ಗ್ರಾಮಗಳಿಗೆ ಅಗತ್ಯ ಮೂಲಸೌಕರ್ಯವನ್ನು ಒದಗಿಸಲು ಯಮುನಾ ಗಾಂವ್ಕರ್ ಆಗ್ರಹ. ಜೊಯಿಡಾ ತಾಲೂಕಿನ ಗಡಿ ಭಾಗದ ಗ್ರಾಮಗಳಿಗೆ ಅಗತ್ಯ ಬೇಕಾದ ರಸ್ತೆ, ಸಾರಿಗೆ, ಬಸ್, ಸೇತುವೆ ಮೊದಲಾದ ಮೂಲಸೌಕರ್ಯಗಳನ್ನು ಒದಗಿಸಲು ತ್ವರಿತಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅವರು ಆಗ್ರಹಿಸಿದ್ದಾರೆ. ಅವರು ಈ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಜೊಯಿಡಾದಲ್ಲಿ ಮಾಧ್ಯಮದ ಮೂಲಕ ತಾಲೂಕಿನ ಗಡಿ ಭಾಗದ ಗ್ರಾಮಗಳಿಗೆ ಜನರ ಬದುಕಿಗೆ ಅತಿ ಅವಶ್ಯವಾಗಿ ಬೇಕಾಗಿರುವ ರಸ್ತೆ, ಸೇತುವೆ, ಸಾರಿಗೆ, ಬಸ್ ವ್ಯವಸ್ಥೆಯನ್ನು ಒದಗಿಸಲು ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪಾದಯಾತ್ರೆಯ ಮೂಲಕ ಹೋರಾಟವನ್ನು ಮಾಡಲಾಗಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜೊಯಿಡಾ ತಾಲೂಕಿನ ಗಡಿ ಭಾಗದ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯಡಿ ಕೆಲಸವನ್ನು ನಿರ್ವಹಿಸಬೇಕೆಂದು ಯಮುನಾ ಗಾಂವ್ಕರ್ ಅವರು ಆಗ್ರಹಿಸಿದರು. ನಮಸ್ಕಾರ. ಜೊಯಿಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮತ್ತು ಗಡಿ ಭಾಗದ ಪ್ರದೇಶದಲ್ಲಿ ರಸ್ತೆ, ಸೇತುವೆ, ಮೂಲಸೌಕರ್ಯ ಹಾಗೆಯೇ ಅಲ್ಲಿಯ ವನ್ಯಜೀವಿ ಇಲಾಖೆಯಿಂದ ಆಗ್ತಕ್ಕಂಥ ತೊಂದರೆಗಳ ವಿರುದ್ಧವಾಗಿ 65 ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ರೈತಾಪಿ ಜನತೆ 2 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಬಂದರು. ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಆ ಮೂಲಕವಾಗಿ ಇಲ್ಲಿಯ ಸ್ಥಳೀಯ ಆಡಳಿತಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಆಡಳಿತಾತ್ಮಕ ಬದ್ಧತೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನಮಗನಿಸ್ತಾ ಇದೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿಪಿಐಎಂನಿಂದ ಈ ರೈತಾಪಿ ಜನತೆಯ ಹೋರಾಟವನ್ನು ನಾವು ಬೆಂಬಲಿಸ್ತೇವೆ. ಮೂಲಸೌಕರ್ಯಗಳು ಸಿಗಬೇಕು. ವಿಶೇಷವಾಗಿ ಇವತ್ತು ಮಕ್ಕಳ ಶಿಕ್ಷಣ ನಡೀತಾ ಇದೆ, ಪರೀಕ್ಷೆ ಬರ್ತಾ ಇದೆ, ಸುಗ್ಗಿ ಹಬ್ಬ, ಹಾಗೆಯೇ ಜಾತ್ರೆಗಳ ಸಮಯ. ಈ ಅವಧಿಯಲ್ಲೂ ಕೂಡ ಬಸ್ಸನ್ನು ಬಿಡಲಿಲ್ಲ ಅಂದರೆ ಹೇಗೆ ಅಂತ ಹೇಳುವಂಥ ಮುಖ್ಯ ಪ್ರಶ್ನೆ ಅಲ್ಲಿದೆ. ರಸ್ತೆ ಇಲ್ಲ, ಅದಕ್ಕೆ ವನ್ಯಜೀವಿ ಇಲಾಖೆಯ ಸಮಸ್ಯೆ ಇದೆ ಅಂತ ಆಡಳಿತದಲ್ಲಿರುವಂಥವ್ರು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಸರ್ಕಾರದ ಎದುರುಗಡೆ ಯಾರು ವಿಶೇಷವಾಗಿ ವಾದ ಮಂಡನೆ ಮಾಡಬೇಕು? ಈ ಭಾಗದ ಜನಪ್ರತಿನಿಧಿಗಳು, ಉಸ್ತುವಾರಿಗಳು, ಹಾಗೆಯೇ ನಮ್ಮ ಇಡೀ ಹಿರಿಯ ಅಧಿಕಾರಿಗಳ ವೃಂದ ಅವರೆಲ್ಲರೂ ಕೂಡ ಒಕ್ಕಲಿನಿಂದ ಈ ಜನತೆಯ ಮಾನವ ಹಕ್ಕುಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಪಾದಯಾತ್ರೆ ಅದು ಹಾಗೆ ಸುಮ್ಮನೆ ನಡೆದಿದ್ದಲ್ಲ, ಅದಕ್ಕೆ ಅದರದ್ದೇ ಆದಂಥ ಘನತೆ, ಮೌಲ್ಯ ಅದಕ್ಕಿದೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಡಿಗ್ಗಿಯ ರಸ್ತೆಯನ್ನು ಕೂಡಲೇ ಸರಿಪಡಿಸಬೇಕು. ತಕ್ಷಣಕ್ಕೆ ಅಲ್ಲಿ ಬಸ್ ಬಿಡಬೇಕು. ಒಂದು ದಿನ ಬಸ್ ಹೋಗ್ತದೆ ಅಂತಂದ್ರೆ ಮತ್ತೊಂದು ದಿವಸನೂ ಬಸ್ ಹೋಗ್ತದೆ ಅಲ್ವಾ? ಹಿಂದಿನ ವರ್ಷ 1-2 ದಿವಸ ಬಸ್ ಹೋಗಿತ್ತು, ತೆರಾಳಿ ಮಾರ್ಗವಾಗಿ ಬಸ್ ಹೋಗಿತ್ತು. ಆದರೆ ಇವತ್ತು ಆ ಬಸ್ಗಳೇ ಇಲ್ಲ. ಯಾಕೆ ಅದನ್ನು ಬಂದ್ ಮಾಡಿದಿರಿ ಅಂತ ಕೇಳ್ತಾ ಇದ್ದೀವಿ. ಕುಂಡಲ್ ಅಂತ ಹೇಳುವ ಊರಿಗೆ ನಾವು ಸಮಯವನ್ನು ಸ್ವಲ್ಪ ಬದಲು ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದು ಕೂಡ ಕೂಡಲೇ ಆಗಬೇಕು. ಹೀಗೆ ಜೊತೆಯಲ್ಲಿ ಜನತೆಯ ಮೂಲಸೌಕರ್ಯಗಳ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಅಲ್ಲಿ ಏನು 45, 50, 60 ಕಿಲೋಮೀಟರ್ಗಳ ದೂರ ಸಾರಿಗೆ ವ್ಯವಸ್ಥೆನೇ ಇಲ್ಲ ಅಂತಂದರೆ ಮಾನವ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಇದು. ಹಾಗೆ ಕೂಡಲೇ ರಸ್ತೆ, ಸೇತುವೆಗೆ ಮತ್ತು ವಸತಿ ಬಸ್ಸಿನ ವ್ಯವಸ್ಥೆಗೆ ಕೂಡಲೇ ವ್ಯವಸ್ಥೆ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ.